ಗ್ರಾಮ ಪಂಚಾಯತಿಯ ಮಾಜಿ ಅಧ್ಯಕ್ಷರಾದಂತಹ ಲಕ್ಷ್ಮೀ ರೆಡ್ಡಿ ಅವರ ಅವರೊಡನೆ ಕೆಲವೊಂದು ಅಭಿಪ್ರಾಯನ ತಿಳಿಸ್ಕೊಳ್ಳೋಣ. ನಮಸ್ಕಾರ ಲಕ್ಷ್ಮೀ ರೆಡ್ಡಿ ಅವರು. ನಮಸ್ಕಾರ. ಲಕ್ಷ್ಮೀ ರೆಡ್ಡಿ ಅವರು, ಈಗ ನಾನು ಇದರ ಪ್ರಶ್ನೆ ಅಂದ್ರೆ ಈಗ ನಮ್ಮ ಶಿವಾಲಯ ಪ್ರಾಣ ಪ್ರತಿಷ್ಠಾಪನೆಯ ಬಗ್ಗೆ ಕೆಲವೊಂದು ಅಭಿಪ್ರಾಯ ಮಾತ್ರ ಕೇಳ್ಬೇಕಂತ ನನ್ನ ಅನಿಸಿಕೆ. ನೀವು ಇದಕ್ಕೆ ಅಲ್ವಾ, ನಮ್ಮ ಪಂಚಾಯತಿಯಲ್ಲಿ 7 ವಿಲೇಜಸ್ ಅಲ್ಲಿ ಶಿವಾಲಯ ಯಾವುದೂ ಇಲ್ಲ, ಬಟ್ ರಾಪ್ಟೆಯಲ್ಲಿ ಇದೆ. ತುಂಬಾ ಸಂತೋಷ. ಹಾಗೆ ನಾವು ಕೆಲವೊಂದು ಪ್ರಶ್ನೆಗಳನ್ನು ಕೇಳ್ತೀವಿ, ನೀವು ಅದಕ್ಕೆ ಉತ್ತರ ಕೊಡಿ. ಈ ಪ್ರಾಣ ಪ್ರತಿಷ್ಠಾಪನೆಯಿಂದ ಊರಿಗೆ ಒಳ್ಳೇದಾಗುತ್ತೆ ಅಂತ ಯೋಚನೆ ಮಾಡ್ತೀರಾ? ಎಲ್ಲಿ ಕಟ್ಟಿದ್ರು ದೇವಾಲಯಗಳಿಗೆ ಒಳ್ಳೇದೇ ಆಗುತ್ತೆ. ಜನರ ಅಭಿಪ್ರಾಯನ ಒಳ್ಳೇದೇ ಇರಬೇಕು. ಸೊ ಅದರಿಂದ ಒಳ್ಳೇದೇ ಆಗುತ್ತೆ. ಇದೇ ರೀತಿ ಎಲ್ಲಾ ಹಬ್ಬಗಳಿಗೂ ನಮ್ಮ ಗ್ರಾಮ ಯುವಕರಾಗ್ಲಿ ದೊಡ್ಡವರಾಗ್ಲಿ ಎಲ್ಲರೂ ಒಗ್ಗೂಡಿಕೆಯಿಂದ ಭಾಗವಹಿಸಬೇಕು ಅಂತ ನೀವು ಇಚ್ಛಿಸುತ್ತೀರಾ? ಖಂಡಿತ. ಯಾಕಂದ್ರೆ ಈಗ ಎಲ್ಲ ಯೂತ್ಸ್ ಅಲ್ಲಿ ಆ ಮನೋಭಾವನೆ ಇರಬೇಕು. ಏನೋ ಎಲ್ಲ ಒಂದು ಒಗ್ಗೂಡಿಕೆಯಿಂದ ಇರ್ಬೇಕು ಅನ್ನೋದು ಎಲ್ಲರಲ್ಲೂ ಇರ್ಬೇಕು. ಒಬ್ಬರಿಂದ ಅಲ್ಲ, ಎಲ್ಲರಲ್ಲೂ ಇರ್ಬೇಕು. ಅದು ಅಂತ ಒಗ್ಗೂಡಿಕೆ ಇದ್ರೆ ಏನ್ ಬೇಕಾದ್ರೂ ಸಾಧಿಸಬಹುದು. ನನ್ನ ಒಂದು ಅಭಿಪ್ರಾಯ ಏನಂದ್ರೆ, ಇದೇ ರೀತಿ ಎಲ್ಲಾ ಹಬ್ಬಗಳು ಧಾರ್ಮಿಕವಾಗಿ ಜನಗಳು ಸೇರಬೇಕು ಅಂತ ಒಂದು ಆಸೆ. ಅಂದ್ರೆ ಫಾರ್ ಎಕ್ಸಾಂಪಲ್, ಈಗ ಗಣೇಶ ಹಬ್ಬ ಆಗ್ಲಿ, ದೀಪಾವಳಿ ಆಗ್ಲಿ, ದಸರಾ ಆಗ್ಲಿ, ಪ್ರತಿ ಒಂದು ಹಬ್ಬಕ್ಕೂ ನಮ್ಮ ಜನಗಳು ಒಗ್ಗೂಡಿಕೆ ಇದೇ ರೀತಿ ಎಷ್ಟು ಜನ ಬಂದಿದ್ದಾರೆ ಅದೇ ತರ ಬಂದು ಪ್ರತಿ ಹಬ್ಬವನ್ನು ಅದ್ದೂರಿಯಾಗಿ ನಡೆಸಬೇಕೆಂದು ನಾನು ಕೋರ್ಕೊಂತಿದ್ದೀನಿ. ನೀವು ಅದರ ಬಗ್ಗೆ ಏನಂತೀರ? ಆತರ ಏನಿಲ್ಲ. ಈಗ ನಿಮ್ಮಂತ ಯೂತ್ಸ್ ಎಲ್ಲ ಒಗ್ಗೂಡಿಕೆಯಿಂದ ಇರ್ಬೇಕು. ರಾಜಕೀಯ ಬಿಟ್ಟು ಏನೇ ಇರ್ಲಿ ಎಲ್ಲ ಒಗ್ಗೂಡಿಕೆಯಿಂದ ಮಾತಾಡಿ ಒಂದು ಕಾರ್ಯಕ್ರಮ ಮಾಡ್ಬೇಕಾದ್ರೆ ಏನು ಈ ರಾಜಕೀಯನ ಬಿಟ್ಟು ಕೂತ್ಕೊಂಡು ಒಂದು ಏನು ಸಮೀಕ್ಷೆಯಿಂದ ಕೂತ್ಕೊಂಡು ಮಾತಾಡಿ ಏನ್ ಬೇಕಾದ್ರೂ ಹಳ್ಳಿಗಳಲ್ಲಿ ಮಾಡ್ಬೋದು. ಬಟ್ ಏನಂದ್ರೆ ಯಾವುದೇ ಪಕ್ಷ ಬರ್ಲಿ, ಒಂದು ಗ್ರಾಂಟ್ಸ್ ನಾವು ಊರಿಗೋಸ್ಕರ ಈ ರಾಜಕೀಯ ಬಿಟ್ಟು ನಾವು ಅದನ್ನ ಗ್ರಾಂಟ್ಸ್ ಅನ್ನ ತಂದ್ಕೋಬೇಕು. ಆ ತರ ಒಗ್ಗೂಡಿಕೆಯಿಂದ ಕೆಲಸ ಮಾಡಿದ್ರೆ ಏನ್ ಬೇಕಾದ್ರೂ ಮಾಡ್ಬೋದು, ಸಾಧಿಸಬಹುದು. ಧನ್ಯವಾದಗಳು. ಅದ್ಭುತವಾದ ಅಭಿಪ್ರಾಯ ಕೊಟ್ಟಂತ ಲಕ್ಷ್ಮೀ ರೆಡ್ಡಿ ಅವರಿಗೆ ಧನ್ಯವಾದಗಳು. ಮತ್ತೆ ಹಾಗೆ ನನ್ನ ಕಳಕಳಿ ಮನವಿ ಏನಂದ್ರೆ, ಈ ಗಣೇಶ ಹಬ್ಬವು ಕೂಡ ಇದೇ ರೀತಿಯ ಅದ್ದೂರಿಯಾಗಿ ನಡಬೇಕು. ಅದು ಯಾವ ರೀತಿ ಅಂದ್ರೆ, ಬರೀ ಯುವಕರೊಂದೇ ಅಲ್ಲ, ಎಲ್ಲಾ ದೊಡ್ಡವರು ಸೇರಬೇಕು. ಇದಕ್ಕೆ ಅವರ ಪ್ರೋತ್ಸಾಹ ಕೊಡ್ಬೇಕು, ಅವರ ನೆರಳು ತೀರಬೇಕಂತ. ಫಾರ್ ಎಕ್ಸಾಂಪಲ್, ಈಗ ಅವರು ಎಲ್ಲದಕ್ಕೂ ಇನ್ವಾಲ್ವ್ಮೆಂಟ್ ಆಗ್ಬೇಕು ಅಂತ ನನ್ನ ಅನಿಸಿಕೆ. ಯಾಕಂದ್ರೆ ಪ್ರತಿ ಒಂದು 4 ವರ್ಷಗಳೇ ನಾನು ನೋಡ್ತಾ ಇರೋ ಪ್ರಕಾರ ತುಂಬಾ ಸ್ಟ್ರಗಲ್ ಪಡ್ತಾ ಇದೀವಿ. ಯುವಕರೊಂದೇ ಆರ್ಥಿಕ ನೆರವು ಸಿಕ್ಕಿದೆ. ಮತ್ತೆ ಹಾಗೆ ನಾವು ಮಾಡೋ ಅದ್ದೂರಿಯಾಗಿ ಪ್ರಯತ್ನ ಮಾಡ್ತಿದೀವಿ. ಬಟ್ ಆದ್ರೆ ಈ ದೊಡ್ಡವರಿಂದ ಯಾವುದೇ ರೀತಿ ಪ್ರೋತ್ಸಾಹ ಸಿಗ್ತಾ ಇಲ್ಲ, ಅವರು ಗೈಡ್ಲೈನ್ ಸಿಗ್ತಾ ಇಲ್ಲ ನಮ್ಗೆ ಅಂತ ನಾವು ಫೀಲ್ ಆಗ್ತಾ ಇದೀವಿ. ಈ ಸಲಿ ಇದೇ ಪರಮಶಿವನ ಪ್ರಾಣ ಪ್ರತಿಷ್ಠಾಪನೆ ಈ ರೀತಿ ಯಾವ ರೀತಿ ಆಗಿದೆಯೋ ಅದೇ ರೀತಿ ನಿಮ್ಮ ದೊಡ್ಡವರ ಪ್ರೋತ್ಸಾಹ ಸಿಗಬೇಕು ಅಂತ ನನ್ನ ಅನಿಸಿಕೆ. ಇದರ ಬಗ್ಗೆ ನೀವೇನ್ ಹೇಳ್ತೀರಾ? ಏನೇ ಮಾಡ್ಬೇಕಾದ್ರೂ ದೊಡ್ಡವರಲ್ಲಿ ಅರಿವು ಮೂಡಿಸ್ಬೇಕು. ನಮ್ಮಂತ ಯುವಕರು ಆ ತರ ಅರಿವು ಮೂಡಿಸ್ರೇನೆ ನಾವ್ ಏನ್ ಬೇಕಾದ್ರೂ ಮಾಡ್ಬೋದು. ಬಟ್ ಹಂಗಿಲ್ವಲ್ಲ ಇವಾಗ ಸೊಸೈಟಿಯಲ್ಲಿ. ಯಾಕಂದ್ರೆ ಈ ರಾಜಕೀಯಗಳು ಬಂದ್ಬಿಟ್ಟು ಒಬ್ಬೊಬ್ರು ಒಂದೊಂದ್ ತರ ಇರ್ತಾರೆ. ಬಟ್ ಆ ತರ ಪ್ರಾಬ್ಲಮ್ ಆಗುತ್ತೆ. ಬಟ್ ಯುವಕರಲ್ಲಿ ಆ ತರ ಇಲ್ಲ. ಯಾಕಂದ್ರೆ ಎಲ್ಲ ಎಜುಕೇಟೆಡ್ಸ್, ಅದನ್ನ ಅರ್ಥ ಮಾಡ್ಕೊಳೋ ಕೆಪಾಸಿಟಿ ಇರುತ್ತೆ. ಹಂಗಾಗಿ ಎಲ್ಲ ಈಗ ನಿಮ್ಮಂತ ಯುವಕರು ನಮ್ಮಂತವ್ರು ಕೂತ್ಕೊಂಡು ಊರಂತಂದ್ರೆ ಏನಾರ ನಮ್ ಕಾರ್ಯಕ್ರಮ ಮಾಡ್ಬೇಕಾದ್ರೆ ಕೂತ್ಕೊಂಡು ಎಲ್ರು ಏನಂತಾರೆ ಒಂದು ಯೂನಿಟಿಯಿಂದ ನಾವು ಕೂತ್ಕೊಂಡು ಮಾತಾಡಿ ನೆಕ್ಸ್ಟ್ ಸ್ಟೆಪ್ ದೊಡ್ಡವ್ರಿಗೂ ಅದನ್ನ ಅರಿವು ಮೂಡಿಸಿ ನಾವು ಏನನ್ನ ಸ್ಟೆಪ್ ತಗೊಂಡು ಮಾಡ್ಬೇಕು. ಆವಾಗ ಸಕ್ಸಸ್ ಆಗುತ್ತೆ. ನನ್ನ ಪ್ರಕಾರ ಕೆಲವೊಂದು ಎಲ್ಲೋ ಒಂದು ಚಿಕ್ಕ ನೋವಾಗುತ್ತೆ. ಯಾವ ತರ ಅಂದ್ರೆ, ಫಾರ್ ಎಕ್ಸಾಂಪಲ್, ಈಗ ನಾಗೇನಹಳ್ಳಿ ನೋಡಿದ್ರೆ ಅಲ್ಲಿ ಮಿನಿಮಮ್ 50-60 ಲಕ್ಷ ಸಾವಿರಗಳು ಕಟ್ಟೆ ಕಲೆಕ್ಷನ್ ಆಗುತ್ತೆ. ಅದು ಮ್ಯಾಟರ್ ಅಲ್ಲ. ಬಟ್ ಅದ್ರಲ್ಲಿ ಎಲ್ಲಾ ತರ ಇನ್ವಾಲ್ವ್ಮೆಂಟ್ ಇರುತ್ತೆ, ಅದ್ದೂರಿಯಾಗಿ ನಡೆಸ್ತಾರೆ. ನಮ್ಮಲ್ಲಿ ಒಂದು ಮೈಕ್ ಸೆಟ್ ಗೆ ಅಡಿಷನಲ್ ಆಗಿ ದುಡ್ಡು ಹಾಕ್ಬೇಕಂದ್ರೆ ಕಷ್ಟ ಆಗುವಂತ ಪರಿಸ್ಥಿತಿಯಲ್ಲಿ ನಾವಿದೀವಿ. ಅದ್ರ ಜೊತೆಗೆ ದೊಡ್ಡವರ ಇನ್ವಾಲ್ವ್ಮೆಂಟ್ ಇಲ್ಲ ಅನ್ನೋದು ನನ್ ಬೇಜಾರು. ಸೊ ಪಕ್ಕದ ಊರಿನ ನಾಗೇನಹಳ್ಳಿ ನನ್ನ ಸಹಪಾಠಿಗಳು, ಅಂದ್ರೆ ನನ್ನ ರೂಮ್ ಮೇಟರು, ಅವರು ಮಾಡೋದು ನಾನು ನೋಡಿ ನನಗೂ ತುಂಬಾ ಬೇಜಾರಾಗುತ್ತೆ. ಯಾಕಂದ್ರೆ ನಮ್ಮೂರಲ್ಲಿ ಯಾಕೆ ಜನ ದೊಡ್ಡವರು ಯಾಕೆ ನಮ್ಮ ಇನ್ವಾಲ್ವ್ಮೆಂಟ್ ಆಗ್ತಾ ಇಲ್ಲ? ಹುಡುಗರಿಗೆ ಯಾಕೆ ಇಷ್ಟೊಂದು ಶ್ರಮ ಪಡ್ತಾ ಇದಾರೆ? ಪ್ರತಿಯೊಂದು ಸಲಿನೂ ಕಷ್ಟ ಪಡ್ತಾ ಇದಾರೆ. ಈ ಸಲ ಕೂಡ ಕಷ್ಟ ಪಡ್ತೀವಿ ಅಂದ್ರೆ ಪ್ರತಿ ಸಲ ಕಲೆಕ್ಷನ್ ಮಾಡಿ ಸಹಾಯ ಮಾಡ್ತಾ ಇಲ್ಲ ಅನ್ನೋ ಒಂದು ಫೀಲ್ ಆಗ್ತಾ ಇದೆ. ಅವ್ನು ಕೂಡ ನನ್ನ ಅನಿಸಿಕೆ ಏನಂದ್ರೆ, ನಾವು ಬೆಂಗಳೂರಲ್ಲಿ ಇರ್ಬೋದು, ನನ್ನ ಯಾವತ್ತಿದ್ರು ಊರಿನ ಬಗ್ಗೆ ಯೋಚನೆ ನನ್ನ ಯೋಚನೆ. ಸೊ ಇದೇ ರೀತಿ ನಾನು ಪಕ್ಕದ ಊರಿನ ಅಷ್ಟಲ್ಲದಿದ್ರು ಸ್ವಲ್ಪನಾದ್ರೂ ಸಹಮಟ್ಟಿಗೆ ನಮ್ಮಲ್ಲಿ ಅದ್ದೂರಿಯಾಗಿ ನಡಬೇಕು ಅಂತ ನನ್ನ ಆಸೆ. ಇದರ ಬಗ್ಗೆ ನೀವೇನ್ ಹೇಳ್ತೀರಿ? ಇದ್ರ ನಿಮ್ಮ ಇನ್ವಾಲ್ವ್ಮೆಂಟ್ ಸಿಗುತ್ತೆ ಅಂತೀರಿ ಈ ವರ್ಷ? ಪ್ರತಿಯೊಂದು ವಿನಾಯಕ ಹಬ್ಬಕ್ಕೆ ಪ್ರತಿಯೊಂದು ಪರ್ಮಿಷನ್ ನಾವು ಕೊಡಿಸಿದೀವಿ. ಏನೋ ಒಂದು KBದಾಗ್ಲಿ, ನನ್ನ ಕಡೆಯಿಂದ KB ಪರ್ಮಿಷನ್ ಆಗ್ಲಿ, ಒಂದು ಏನು ಸ್ಟೇಷನ್ದಾಗ್ಲಿ ನನ್ನ ಕೈಲಾದಷ್ಟು ನಾನು ಅವ್ರಿಗೆ ಏನು ಹೆಲ್ಪ್ ಮಾಡಿದ್ದೀನಿ.
ಬಟ್ ನೀವುನು ಅದರಲ್ಲಿ ಅದೇ ಏನಂತಿದೆ ಫಸ್ಟ್ ಹೇಳ್ತೇನೆ ನಾನು, ಈ ರಾಜಕೀಯ ಅನ್ನೋದು ಬಿಡ್ಬೇಕು. ಒಂದ್ ಏನನ್ನ ಊರಲ್ಲಿ ಒಂದು ಏನೋ ಹಬ್ಬ ಆಗ್ಲಿ ಒಂದು ಕಾರ್ಯಕ್ರಮ ಮಾಡ್ಬೇಕಾದ್ರೆ ಈ ರಾಜಕೀಯನ ಬಿಟ್ಟು ಎಲ್ಲ ಒಗ್ಗೂಡಿಕೆಯಿಂದ ಬಂದು ಅವರು ಇವರು ಅನ್ನದೆ ಭೇದ ಭಾವ ಇಲ್ಲದೆ ಕೂತ್ಕೊಂಡು ಮಾತಾಡಿ ಈಗ ಮುಂದೆ ಹೋಗಿ ನಿಮ್ಮಿಂದ ನಾವಿರ್ತೀವಿ, ಆಯ್ತಾ? ಅದನ್ನ ಬಿಟ್ಟು ಈಗ ಬರೇ ರಾಜಕೀಯ ಅಂತಂದ್ರೆ ಏನು ಸಾಧಿಸಕ್ಕಾಗಲ್ಲ. 100% ಆ ಮನ್ಸಲ್ಲಿ ಇರಬಾರ್ದು. ಈಗ ರಾಜಕೀಯ ಅಂತಂದ್ರೆ ಎಲೆಕ್ಷನ್ ಬಂದಾಗ ಒಬ್ಬೊಬ್ರಿಗೆ ಒಂದೊಂದು ಇಷ್ಟ ಇರುತ್ತೆ. ಮತದಾನ ಅನ್ನೋದು ಯಾರು ಇಷ್ಟ ಬಂದಾಗ ಅವ್ರು ಹಾಕೋಬಹುದು. ಅದು ಬಿಟ್ಟು ಬಟ್ ಊರ ಬಂದ್ಮೇಲೆ ಎಲ್ಲ ಒಗ್ಗೂಡಿಕೆಯಿಂದ ಇರಬೇಕು. ಆ ತರ ಇದ್ದಾಗ್ಲೇ ಒಂದು ಊರು ಡೆವಲಪ್ಮೆಂಟ್ ಅನ್ನೋದು ಆಗ್ಬೋದು. ಅದ್ಭುತ ಅನಿಸಿಕೆ ತಿಳಿಸುವಂತ ಲಕ್ಷ್ಮಣ ರೆಡ್ಡಿ ಅವರಿಗೆ ಧನ್ಯವಾದಗಳು. ಈಗ ಊರಿನ ದೊಡ್ಡ ಶೆಟ್ಟಿ ಅಂದ್ರೆ ಇವರೇ, ಆಕ್ಚುಲಿ ವ್ಯಾಪಾರಸ್ಥ ಅಂದ್ರೆ ಇವರೇ ಕೂಡ. ಇದೇ ದೇವಸ್ಥಾನದ ಪಕ್ಕದಲ್ಲಿದ್ದಂತಹ ಶೆಟ್ಟಿ ಅವರಿಗೆ ಅವರವರನ್ನ ಕೆಲವೊಂದು ಪ್ರಶ್ನೆಗಳನ್ನ ಕೇಳೋಣ. ನಮಸ್ಕಾರ ಶೆಟ್ಟಿ ಅವರೇ. ನಮಸ್ಕಾರ. ಈಗ ನನ್ನ ಅನಿಸಿಕೆ ಏನಂತಂದ್ರೆ, ಈಗ ಸರ್ ನಾನು ಈಗ ವಿಡಿಯೋ ಮಾಡಲು ಕಾರಣ ಏನಂತಂದ್ರೆ, ಈ ಅದ್ದೂರಿಯಾಗಿ ನಡೆದಂತಹ ನಮ್ಮ ಪರಮಶಿವನ ಪ್ರಾಣ ಪ್ರತಿಷ್ಠಾಪನೆ ನಡೆದಿದೆ. ಇದರ ಬಗ್ಗೆ ಕೆಲವೊಂದು ಅಭಿಪ್ರಾಯ ನಿಮ್ಮಲ್ಲಿ ಕೇಳಬಹುದಂತ ನಾನು ಅನ್ಕೊಳ್ತಾ ಇದ್ದೀನಿ. ನಮಸ್ಕಾರ. ಇದ್ರ ಬಗ್ಗೆ ಅಂದ್ರೆ ನಮ್ಮ ಊರ್ನಾಗೆ ಈ ತರ ರಾಪ್ಟಿಯಾಗೆ ಈ ತರ ನಡೆಯಲ್ಲ ಅಂತ ನಾನು ಅನ್ಕೊಂಡಿದ್ದೀನಿ. ಕೆಲವು ವರ್ಷದಿಂದ 3 ವರ್ಷ 4 ವರ್ಷ ಆಯ್ತು ನಿಂತೋಗಿ. ಆದ್ರೂ ಕೂಡ ಅಚ್ಚರಿಯಾಗಿ ನಮ್ಮ ಊರ್ನಾಗೆ ಇದೇ ಮೊದಲು ದೇವಸ್ಥಾನ ಈಶ್ವರ ಟೆಂಪಲ್ ಅಂತ ನಡೆದಿರೋದು. ಇದಕ್ಕೋಸ್ಕರ ನಮ್ಗೆಲ್ಲರೂ ತುಂಬಾ ಸಂತೋಷ ಆಯ್ತು. ಬಂದು ಬಳಗ ಊರಿನ ಸುತ್ತಮುತ್ತ ಜನ ಎಲ್ರು ಬಂದಿದ್ದಾರೆ. ನಮ್ಗೆ ಭಾರಿ ಸಂತೋಷ ಆಯ್ತು. ಇಲ್ಲಿ 3 ದಿವಸದಿಂದ ಊಟ ಸಂಭ್ರಮಣೆ ಎಲ್ಲ ಚೆನ್ನಾಗಿ ನಡೀತಾ ಇದೆ. ಇದಕ್ಕೋಸ್ಕರ ನಮ್ಮ ಚಿಕ್ಕ ಭಾಷಣದಿಂದ ನಮಸ್ಕಾರ ಮಾಡ್ತಿದ್ದೀವಿ. ಓಕೆ. ನನ್ನ ಪ್ರಕಾರ ಇದು ನಮ್ಮೂರಿಗೆ ಒಳ್ಳೇದಾಗುತ್ತೆ ಅನಿಸ್ತಾ ಇದೆ. ಹಾಗೆ ಇದೇ ರೀತಿ ಎಲ್ಲಾ ಹಬ್ಬಗಳು ಜನಗಳು ಇದೇ ರೀತಿ ಒಗ್ಗೂಡ್ಬೇಕಂತ ನನ್ನ ಅನಿಸಿಕೆ. ನೀವೇನ್ ಅಂತೀರಾ? ಓಕೆ. ಇದೇ ತರ ಮಾಮೂಲಿಯಾಗಿ ನಮ್ಮ ಊರ್ನಾಗೆ ಬಂದ್ರೆ ವರ್ಷನೂ ದೊಡ್ಡ ಹಬ್ಬ ಮಾಡ್ದಂಗೆ ಮಾಡ್ಬೇಕು. ಇದಕ್ಕೋಸ್ಕರ ನಾವೆಲ್ಲರೂ ಸಹಾಯ ಮಾಡ್ತೀವಿ. ಊರ್ನ ಗ್ರಾಮಸ್ಥರು ಎಲ್ಲ ಸಹಾಯ ಮಾಡಿದ್ದಾರೆ, ಹಳ್ಳಿಗಳಲ್ಲಿ ಸಹಾಯ ಮಾಡಿದ್ದಾರೆ. ನಮ್ಗೆ ಭಾರಿ ತುಂಬಾ ಸಂತೋಷ ಆಯ್ತು. ಇದಕ್ಕೋಸ್ಕರ ನಿಮ್ಮೆಲ್ಲರಿಗೂ ಬೇಡ್ತೀವಿ, ನೀವು ಬಂದು ಸಹಾಯ ಮಾಡಿ ದೇವರನ್ನು ನಮಸ್ಕಾರ ಮಾಡಿ ಹೋಗ್ರಿ. ಎಲ್ರು ಊಟ ಉಪಚಾರ ಎಲ್ಲ ತಿಂದು ಕಾರ್ಯಕ್ರಮವನ್ನು ನೋಡ್ಕೊಂಡೋಗಿ. ಅದ್ಭುತವಾದ ಅನಿಸಿಕೆ ಅಂತ ಕೊಟ್ಟಂತ ಸುಬ್ರಹ್ಮಣ್ಯ ಶೆಟ್ಟಿಗೆ ನಮಸ್ಕಾರಗಳು. ಧನ್ಯವಾದ ಸುಬ್ರಹ್ಮಣ್ಯ ಅವರೇ. ಓಕೆ, ಥ್ಯಾಂಕ್ ಯು. ಇಸ್ಮೇಲ್ ಅವರೇ, ಆವಾಗ್ಲೇ ಅರ್ಧದಲ್ಲಿ ನೀವು ಹೋಗ್ಬಿಟ್ರಿ, ಕೆಲವೊಂದು ಅರ್ಜೆಂಟ್ ಹೋಗ್ಬೇಕಿರೋ ಅಂತ ಕಾರಣದಿಂದ. ಸೊ ನನ್ನ ಪ್ರಶ್ನೆ ಏನಂತಂದ್ರೆ, ನೀವು ಬೇರೆ ಧರ್ಮದವರಾದರೂ ನಮ್ಮ ಊರಿನ ಪ್ರತಿಯೊಂದು ಹಬ್ಬಗಳಲ್ಲೂ ನಿಮ್ಮ ಭಾಗವಹಿಕೆ ಇರುತ್ತೆ, ನಿಮ್ಮ ಬೆಂಬಲ ಇರುತ್ತೆ, ನಿಮ್ಮ ಪ್ರೋತ್ಸಾಹ ಇರುತ್ತೆ. ಇದರ ಬಗ್ಗೆ ನೀವೇನ್ ಹೇಳ್ತೀರಾ? ನೀವು ಏನ್ ಅನಿಸ್ತಾ ಇದೆ? ನಮ್ಮ ಊರಲ್ಲಿ ಇರುವಂತರ ಬೇರೆ ಧರ್ಮ ಆದ್ರೂ ಯಾವತ್ತು ನೀವು ಬೇರೆ ಧರ್ಮ ಒಂದು ಫೀಲ್ ಆಗಿಲ್ಲ ಅಂತ ನನ್ಗೆ ಅನಿಸ್ತಾ ಇದೆ. ಯಾಕಂದ್ರೆ ನೀವು ಆತರ ಒಗ್ಗೂಡಕ್ಕೆ ಇರ್ತೀರಾ. ಇದ್ರ ಬಗ್ಗೆ ನೀವೇನ್ ಹೇಳ್ತೀರಾ? ಜೀವನದಲ್ಲಿ ಬೇರೆ ಏನೈತೆ, ಜಾತಿ ಧರ್ಮ ಅನ್ನೋದು ಈ ಮಧ್ಯದಲ್ಲಿ ಬಂದಿರೋದು. ಮಾನವ ಧರ್ಮ ಎಲ್ಲ ಒಂದೇ. ಹಂಗಾಗಿ ಎಲ್ಲರ ಜೊತೆ ಸೇರ್ಬೇಕು, ಚೆನ್ನಾಗಿರ್ಬೇಕು, ಎಲ್ಲ ಚೆನ್ನಾಗಿರ್ಬೇಕು ಅಷ್ಟೇ. ಒಳ್ಳೆ ಮಾನವತ್ವದ ಮಾತನ್ನು ಅವರು ಹೇಳಿದಂತ ಇಸ್ಮೇಲ್ ಅವರು. ಹಾಗೆ ಈ ಪ್ರಾಣ ಪ್ರತಿಷ್ಠಾಪನೆ ಅದ್ದೂರಿ ನಡೆಯಿತು. ಇದೇ ರೀತಿ ಜನಗಳು ಎಲ್ಲ ಒಗ್ಗೂಡಿಕೆ ಬರ್ತಾರೆ ಅಂತೀರಾ? ಪ್ರತಿಯೊಂದು ಹಬ್ಬಕ್ಕೂ ಇನ್ವಾಲ್ವ್ಮೆಂಟ್ ಆಗ್ತಾರೆ ಅಂತೀರಾ? ಸ್ವಲ್ಪ ಇದಾವೆ, ಈ ಅಡತಡಕ್ಕೂ ಇದಾವೆ. ಆದ್ರೂ ನೆಕ್ಸ್ಟ್ ಟೈಮು ಇದೇ ತರ ಇದ್ ಮಾಡ್ಬೇಕು ಅಂತ ಚೆನ್ನಾಗಿ ಪ್ರೋತ್ಸಾಹ ಎಲ್ಲ ನೀಡಬೇಕು ಇದೇ ತರ ಅಂತ ಹೇಳಿ ಕೇಳ್ಕೊಂತೀನಿ. ಚೆನ್ನಾಗಿರ್ಬೇಕು ಎಲ್ಲಾರು. ಇದೇ ರೀತಿ ಎಲ್ಲ ಭಾಗವಹಿಸ್ಬೇಕು. ಇದೇ ಹಬ್ಬ ಇದೇ ತರ ಅದ್ದೂರಿಯಾಗಿ ನಡಬೇಕು, ಪ್ರತಿಯೊಂದು ಹಬ್ಬನೂ ನಡೀಬೇಕು ಅಂತ ನನ್ನ ಅನಿಸಿಕೆ. ಅದೇ ರೀತಿ ಈ ಇಷ್ಟು ಜನ ಸೇರಿದ್ರಿಂದ ನಿಮ್ಗೆ ಎಷ್ಟು ಸಂತೋಷ ತರಿಸ್ತಾ ಇದೆ? ತುಂಬಾ ಖುಷಿ ಆಗ್ತೈತೆ. ಪ್ರತಿ ವರ್ಷನೂ ಏನೋ ಯಾವ್ದಾದ್ರು ಒಂದು ಹಬ್ಬ ಆಚರಣೆ ಮಾಡಿ ಎಲ್ಲರನ್ನೂ ಊರಿಗೆ ಕರ್ಸ್ಕೋಬೇಕು. ಇದೇ ತರ ಆಚರಣೆ ಮಾಡ್ಬೇಕು ಅಂತ ನಮ್ಮ ಅನಿಸಿಕೆ. ಧನ್ಯವಾದಗಳು ಇಸ್ಮಾಯಿಲ್ ಅವರೇ. ಸ್ನೇಹಿತರೆ, ನನ್ನ ಮಾತೇನಂತಂದ್ರೆ, ನಾನು ಬೆಂಗಳೂರಿನಲ್ಲಿ ಇದ್ದರೂ ಕೂಡ ನನ್ನ ಯೋಚನೆ ನಮ್ಮ ಗ್ರಾಮದ ಬಗ್ಗೆ. ಗ್ರಾಮದಲ್ಲಿ ಜನಗಳು ಒಗ್ಗೂಡಬೇಕು, ಎಲ್ಲರೂ ಪ್ರತಿಯೊಂದು ಹಬ್ಬವನ್ನು ಆಚರಿಸಬೇಕು, ಖುಷಿಯಾಗಿರ್ಬೇಕು ಅನ್ನೋದು ನನ್ನ ಅನಿಸಿಕೆ. ಹಾಗೆ